श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। श्री ज्ञानेश्वरी अध्याय 15 पुरुषोत्तम योग संपुಟ 196। जया आत्मज्ञानाचा ठाई कर्म आपुले या जीविता पाही होऊनिया उतराई लया जाय। ಅಂಥಾತ್ಮಜ್ಞಾನದಲ್ಲಿ ಕರ್ಮವು ತನ್ನ ಜೀವಿತವನ್ನಲ್ಲಿ ಸಾರ್ಥಕಗೊಳಿಸಿ ಅದರಲ್ಲಿ ಲಯವಾಗುವುದು. ಪ್ರಾಪ್ತವಾದರೆ ಅಂತಹ ಆತ್ಮಜ್ಞಾನವು ಅದರಲ್ಲಿ ಕರ್ಮವು ತನ್ನ ಜೀವಿತವನ್ನು ಸಾರ್ಥಕಗೊಳಿಸಿ ಅದರಲ್ಲಿಯೇ ಲಯವಾಗುವುದು. ಹಾರಪಲೆ ದಾವೂನಿ ಜೈಸ ಮಾಗು ಸರೆ ವೀರ ವಿಲಾಸ ಜ್ಞಾನಚಿ ಕಳಸ ಒಳಗೆ ತೈಸ ಕರ್ಮ ಪ್ರಸಾದ. ತೋರಿಸಿಕೊಟ್ಟು ಕಳೆದ ವಸ್ತುವನ್ನು ಮುಗಿದು ಬಿಡುವಂತೆ ಮಾರ್ಗವು ತಾನು ಜ್ಞಾನವೆಂಬ ಕಳಸವನ್ನು ಕರ್ಮವೆಂಬ ಗುಡಿಯ ಮೇಲಿಟ್ಟು ಮುಗಿದು ಬಿಡುವುದು. ಯಾವುದಾದರೊಂದು ಮಾರ್ಗವು ಅರ್ಥಾತ್ ಉಪಾಯವು ಕಳೆದ ವಸ್ತುವನ್ನು ತೋರಿಸಿಕೊಟ್ಟು ಅದು ಮುಗಿದು ಹೋಗುವುದು. ಅದರಂತೆ ಕರ್ಮವೆಂಬ ಗುಡಿಯ ಮೇಲೆ ಜ್ಞಾನವೆಂಬ ಕಳಸವನ್ನಿಟ್ಟು ಕರ್ಮ ಶಾಂತವಾಗುವುದು ಅರ್ಥಾತ್ ಮುಗಿದು ಬಿಡುವುದು. ಮನೋನಿ ಜ್ಞಾನಿಯ ಪುರುಷ ಕೃತ್ಯ ಕರು ಸರಳೆ ದೇಖಾ ಐಸಾ ಅನಾಥಾಂತ ಸಖಾ ಬೋಲಿಲಾತು. ಅದರಂತೆ ಜ್ಞಾನಿ ಪುರುಷನಿಗೆ ಕರ್ಮ ಮುಗೀತೆಂದೇ ತಿಳಿ ಅವನಿಗೆ ಅನಾಥರ ಸಖ ಶ್ರೀಕೃಷ್ಣ ಹೀಗೆ ಹೇಳಿದನು. ಅನಾಥರ ಸಖ ಆಗಿರುವಂಥ ಶ್ರೀಕೃಷ್ಣನು ಏನು ಹೇಳಿದನೆಂದರೆ ಜ್ಞಾನಿ ಪುರುಷನಿಗೆ ಕರ್ಮ ಮುಗೀತೆಂದು ತಿಳಿಯಬೇಕು. ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।